ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನು ಹೇಳು. ನೋವಾ ಗಾಯ್ಸ್, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನೋಡ್ರಿ. ಮನು ಅಣ್ಣ ಅಲ್ಲಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇನು ಹೇಳು. ನೋವಾ ಕೊಡನೆ. ಇವಾಗ ನಾವು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಔಟ್ ಸೈಡ್ ಹೋಯ್ತಾ ಇದೀವಿ. ಎಲ್ಲಿಗೆ ಅಂತ ನಾನು ಹೇಳಲ್ಲ, ಲಾಸ್ಟ್ ಅದು ಗೊತ್ತಾಗುತ್ತೆ ನಿಮ್ಗೆ. ಇದು ಆಕ್ಚುಲಿ ನೆನ್ನೆನೆ ಪ್ಲಾನ್ ಆಗ್ಬೇಕಿತ್ತು, ನನ್ನ ಬರ್ಡೇ ಪ್ಲಾನ್ ಇದು. ಸೊ ಅದಕ್ಕೆ ಇವಾಗ ಹೊರಟಿದೀವಿ. ಈಗ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು, ಅಪ್ಪು, ಸಂಜು, ಕಾರ್ತಿ, ಮನು, ಅಚ್ಚು, ಇಷ್ಟು ಜನ ಹೋಗ್ತಾ ಇದೀವಿ. ಬಟ್ಟೆ ಬಿಡು ಏನಂತ ನಮ್ಮ ಅಕ್ಕ ಚಿಕ್ಕ ವಯಸ್ಸಿನ ನಮ್ಮ ಅಕ್ಕ ಸೈಲೆಂಟು ಜಾಸ್ತಿ ನೋಡ್ಲಿ ತೆಗಿತಾ ಇದೆಯಾ ನೀನು? ಇವ್ರಿಗೆ ನಗು ಬರಲ್ಲ ಬಿಡ್ಲಿ. ಸೀರಿಯಸ್ ನಾಯಿ ನೋಡ್ಬಿಟ್ಟೆ ಅವರು ಮನೇಲಿ ಇಟ್ಕೋತೀನಿ ಬಿಡಿ ಅಣ್ಣ ಅಂತಂದ್ರು. ಏನಂತ ಮೇಲ್ಗಡೆ ಎಲ್ಲ ಎಗುರುತ್ತೆ, ತಲೆ ಕೈ ಹಾಕ್ಬೇಡಿ. ಝೂಮ್ ಮಾಡಿದೀವಿ ಗೈಸ್. ಈಗ ಹೋಗ್ತಾ ಇದೀವಿ ನಾವು. ನೀನು 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 ಗೈಸ್, ಇವಾಗ ನಾವೆಲ್ಲರೂ ಹೋಗ್ತಾ ಇದ್ವಿ ಕಾರಲ್ಲಿ. ಬಾಬಾ ಎಲ್ಲಿದ್ದೀವಿ? ಬಾಬಾ ಮಾತಾಡ್ತಾ ಇದೀನಿ. ಪಾಳ್ಯಕ್ಕೆ ನಮ್ ಬಾವ ಕಾರ್ ಹೊಳಿಕೆಲ್ಲ ನನ್ನ ಮಾತ್ರ ಗಾಯ್ಸ್, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನೋಡ್ರಿ. ಮನು ಅಣ್ಣ ಅಲ್ಲಿ ಇವ್ರ ಫೋಟೋ, ನಮ್ದು ಫೋಟೋಗಳೆಲ್ಲ ಚೆನ್ನಾಗಿ ಬರೋದಕ್ಕೆ ಮೇನ್ ರೀಸನ್ ಯಾರು ಅಂದ್ರೆ ಇವರೇ ಈಸ್ ದ ಓನ್ಲಿ ರೀಸನ್ ಅಲ್ವೇನ ನಮ್ ಫೋಟೋ ಚೆನ್ನಾಗಿ ಬರೋದಕ್ಕೆ. ಏನೇ ನಿಂದು ಕ್ಯಾಮ್ರಾ ಅಕ್ಕ ಇವಾಗ ಅಲ್ವೇನೆ? ಕಾರ್ತಿ ತಾನೇ ರೀಸನ್. ಕಾರ್ತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರೋದು ಯಾರು ನೋಡ್ರಿ. ಸಂಜೋಣ ಟೀ ಗೈಸ್, ಅವ್ರಿಗೆ ಫೋಟೋ ಶೂಟ್ ಮತ್ತು ಅಲ್ಲ, ಅವ್ರಿಗೆ ಕಲರಿಂಗ್ ಮಾಡಿರೋದು ಇವ್ರೆ ಅಂತೆ ಅಂತ ನನಗೂ ಗೊತ್ತಿಲ್ಲ. ಸರಿ ಆಯ್ತು. ಏನಿಂಗ್ ಬಂದಿದ್ದೆ ಮಸ್ತ್ ಕಾಣಿಸ್ತಿದೆ ಅಪ್ಪು. ಕೆಲವೊಬ್ರು ಟಿಶ್ಯೂ ಗೈಸ್, ಅಪ್ಪು ತುಂಬಾನೇ ಕಾನ್ಶಿಯಸ್ ಅವನು. ಒಂದು ಕ್ಲೀನಿಂಗ್ ಅಲ್ಲಾಗಿರ್ಬೋದು, ಒಂದು ಹೆಲ್ತ್ ಅಲ್ಲಾಗಿರ್ಬೋದು, ತುಂಬಾನೇ ಕಾನ್ಶಿಯಸ್ ಅವನು ಅಲ್ವೇನಾ? ಈಗ ನಾನು ಪಾನಿಪುರಿ ಆರ್ಡರ್ ಮಾಡಿದ್ದೀನಿ. ನೀವು? ಏನು ಇಲ್ಲ. ಪಾರ್ಟಿ ಮತ್ತೆ ಮನು ನಾವು ವಿಡಿಯೋ ಮಾಡಕ್ ಬಿಡಲ್ಲ ಗೈಸ್ ಇವ್ರು, ಅದಕ್ಕೆ ನಾನು ಬ್ಲಾಗ್ ಬರಲ್ಲ. ಈಗ ಐಸ್ ಕ್ರೀಮ್ ತಿಂತಾ ಇದೀವಿ ಗೈಸ್. ನನ್ ಮಗ ಕೆಮ್ಮಿಟ್ಕೊಂಡು ಐಸ್ ತಿಂತಾವನು. ಏನ್ ಹೇಳು ನೀನ್ ಅಪ್ಪು?
ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಸ್ವಲ್ಪ ಅಲ್ಲೋಡ ಸ್ವಲ್ಪ ತಿಂತಾಳ ಚಿನ್ನಿ ತಿಂದ ಕಣ ನಾನು 2 ಚಾಕ್ಲೇಟ್ ತಂದಿದ್ದೀನಿ ಕಡೆ ಬ್ಯಾಗಲ್ಲಿ ಐತೆ ಮುಗಿಬೇಡ ಕಣೆ ವಾ ನೀರಾ ಇದರ ಏನ್ ಮಸ್ತ್ ಆಗೈತೆ ಗೈಸ್ ಪ್ರೀತಿ ಅಭಿಮಾನ ಅಲ್ಲ ಮುಗಿಬೇಡ ಪ್ರಮೆ ವಾ ಏ ಅದನ್ನ ಹಾಕು ಬ್ಲಾಗ್ ಅಲ್ಲಿ ಹಾಕು ಮುಗಿಬೇಡ ಕಣೆ ವಾ ನೀರಾ ಇದರ ಏನ್ ಮಸ್ತ್ ಆಗೈತೆ ಗೈಸ್ ಪ್ರೀತಿ ಅಭಿಮಾನ ಅಲ್ಲ ಮುಗಿಬೇಡ ಪ್ರಮೆ ವಾ ಏ ಅದನ್ನ ಹಾಕು ಬ್ಲಾಗ್ ಅಲ್ಲಿ ಹಾಕು ಕೋಪಿಸ್ಕೊಂಡ್ಬಿಟ್ಟವನು ಐಸ್ ಕ್ರೀಮ್ ತಿನ್ಸಿದ್ಲಿ ಇವಳು ನನ್ಗೆ ಅಂತ ಏನಿಗೆ ಕೋಪಿಸ್ಕೊಂಡವ ನಾನು ಈ ವಯಸ್ಸಿಗೆ ಎಷ್ಟು ಕೋಪ ಐತೆ ನೋಡ್ರಿ ಇವ್ನ್ಗೆ ಏ ಬಾರ ನಾನ್ ತಿನ್ನಲ್ಲ ಬಾರ ಬೀಳ್ತೆ ಚಿನಿ ಎಲ್ಲ ಸಾಂಗ್ ಹಾಕ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಾ ಇದ್ವಿ. ಸೊ ಅದಕ್ಕೆ ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಚ್ಚು ಒಂದು ವೀಡಿಯೋ ಮಾಡ್ಕೊಬೇಕು ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು. ಅದಕ್ಕೆ ಟಾರ್ಚೆಲ್ಲ ಇಟ್ಕೊಂಡು ಸಾಂಗ್ ಹಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಸ್ವಲ್ಪ ಹತ್ರಲ್ಲೇ ರೀಚ್ ಆಗಿಬಿಡ್ತಾ ಇದ್ವಿ. ಬಟ್ ಎಲ್ಲಿಗೆ ಅಂತ ಸೊ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೀವಿ ಅಂತ. ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀವಿ. ಎಷ್ಟೋ ದಿನ ಆಗ್ಬಿಟ್ಟಿತ್ತು ಲಾಂಗ್ ಟ್ರಿಪ್ ಹೋಗಿ. ಸೊ ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ. ಅಪ್ಪುಗಂತೂ ಫುಲ್ ಅಚ್ಚು ಅಂತೂ ಬರಲ್ಲ ಅಂದ್ಕೊಂಡು ಇದ್ಲು. ಅವಳು ಬಾರೆ ಅಂತ ಇದು ಮಾಡಿ ಕರ್ಕೊಂಡು ಹೋದ್ವಿ. ನೋಡೋಣ ಎಷ್ಟು ದಿವಸಕ್ಕೆ ಅಂತಲೂ ಹೇಳ್ತೀನಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ಹೇಳ್ತೀವಿ. ಸೊ ಸಖತ್ತಾಗಿ ಫನ್ನಿಯಾಗಿತ್ತು. ಹಾಡೆಲ್ಲ ಹೇಳ್ಕೊಂಡು ಎಲ್ಲ ಜೋರಾಗಿ ಕಿರ್ಚ್ಕೊಂಡು ಹಾಡು ಹಾಕೊಂಡು ಹೋಗ್ತಿದ್ವಿ. ಇದು ವೀಡಿಯೋ ಬಿಡೋಣ ಅಂದ್ಕೊಂಡೆ, ಬಟ್ ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಬಿಟ್ಟಿದ್ದೀನಿ ಅಷ್ಟೇ ಸಾಂಗು. ಮಿಕ್ಕಿದೆಲ್ಲದಕ್ಕೂ ವಾಯ್ಸ್ ಓವರೇ. ವೆದರ್ ಅಂತೂ ಹೆಂಗಿತ್ತು ಅಂದರೆ ಈವ್ನಿಂಗ್ ಆಯ್ತಾ ಸಖತ್ತಾಗಿತ್ತು ವೆದರ್ ಮಾತ್ರ. ವೆದರ್ಗೂ ಸಾಂಗ್ ಹಾಕೊಂಡು ಹೋಗ್ತಾಯಿದ್ದು ಸಖತ್ತಾಗಿತ್ತು. ಫುಲ್ ಕ್ಲೈಮೇಟೇ ಚೇಂಜ್ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಹಿಂಗಿತ್ತು ಅಂದರೆ ಇನ್ನು ನಾವು ಹೋಗ್ತಾಯಿದ್ದ ಪ್ಲೇಸಲ್ಲಿ ಹೇಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಸಖತ್ ಖುಷಿ ಎಂಜಾಯ್ ಮಾಡಿದ್ವಿ. ಅಚ್ಚು ಅಂತೂ ಬರಲ್ಲ ಅಂದ್ಕೊಂಡು ಅವಳಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಹಾಡು ಹಾಕ್ಕೊಂಡು ಎಲ್ಲರಿಗೂ ರೇಗಿಸ್ಕೊಂಡು ಎಲ್ಲರ ಕೈಲಿ ಆಡಳಿಸ್ಕೊಂಡು ಬರ್ತಾ ಇದ್ಲು. ನೋಡಿದ್ರಲ್ಲ, ಈ ಹಾಡು ಹಾಕ್ಕೊಂಡು ಉಪೇಂದ್ರ ಮೂವಿ ಸಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಈ ವಿಡಿಯೋ ನಾನು ಆದಷ್ಟು ಬೇಗನೆ ಪೋಸ್ಟ್ ಮಾಡಬೇಕಿತ್ತು.
ಸೊ ನಂಗೆ ಟೈಮ್ ಸಿಗಲಿಲ್ಲ, ಎಡಿಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ, ಮತ್ತು ಇನ್ನೊಂದು ನೆಟ್ವರ್ಕ್ ಇಶ್ಯೂ ಇತ್ತು, ನೆಟ್ವರ್ಕ್ಗಳು ಅಷ್ಟು ಅಲ್ಲಿ ಸಿಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲ ಇವಾಗ ಎಡಿಟ್ ಮಾಡಿ ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಅಷ್ಟೇನು ಜಾಸ್ತಿ ಏನು ವ್ಲಾಗ್ ಮಾಡಿಲ್ಲ, 3 ವ್ಲಾಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ, 2-3 ಮಾಡಿದ್ದೀನಿ. ಅದನ್ನು ಈಗೆಲ್ಲ ಎಡಿಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗನೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಟ್ಲ್ ಓನರ್ ಅನ್ನೋ ಥರ ಕೂತಿರೋದು ನೋಡು ನೋಡಿ, ಸಾಂಗ್ ಹಾಕೊಂಡಿರ್ಬೇಕು. ಗಾಯ್ಸ್ ಇವಾಗ ಟೀ ಕುಡಿಯೋಣ ಅಂತ ಬಂದಿದ್ವಿ. ಇನ್ನೊಂದು 1 ಅವರ್ ರೀಚ್ ಆಗಿಬಿಡ್ತೀವಿ ಚಿಕ್ಕಮಂಗ್ಳೂರಿಗೆ. ಸೊ ಫುಲ್ಲು ಚಳಿ ಗಾಯ್ಸ್. ಬಂದ್ವಿ, ಇವಾಗ ಬೇಲೂರಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ.